ನೀವು ಹೇಳಿದ್ರಿ ಮಾತಾಡ್ತಾರೆ ನನ್ನ ಹತ್ರ ಆಗ, ಮಗ ಮಾತ್ರ ಅಲ್ಲ ಸರ್, ಅಪ್ಪನೂ ನಮಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಹೌದು ಸರ್, ಅವರು ಇಲ್ದೋದಾಗ, ಅವ್ರ ಹೆಂಗಸರು ಇಲ್ದೋದಾಗ ಅವರು ಬರೋರು, ಬಂದರೆ ಕೈಯೆಲ್ಲ ಹಿಂಗೆ ಎಳೆದಾಡೋದು ಇದೆಲ್ಲ ಮಾಡೋರು. ನಾವು ಅನ್ನೋವು, ಅಣ್ಣ ಹಿಂಗೆಲ್ಲ ಮುಟ್ಬೇಡಿ ಅಣ್ಣ ನಮ್ಮನ್ನ, ನಾವು ಅಂಥವ್ರಲ್ಲ ಅಂತ ಅನ್ನೋವು ಸರ್. ಆದರೂ ಕನಿಕರ ಇರಲಿಲ್ಲ. ಕನಿಕರ ಅಂತಂದ್ರೆ ಅದೇ ನಾವು ಹಿಂಗೆ ಅವ್ರು ಬಂದಾಗ ನಾವು ಅವರು ಹಿಂಗೆ ಕೈ ಹಿಡ್ಕೊಂಡು ಎಳಿತಾರೆ ಮಾಡ್ತಾರೆ ಅಂದ್ಬಿಟ್ಟು ಔತ್ಕೊಳ್ಳೋವು ನಾವು. ಅವ್ರು ಇರೋದ್ನಾಗ ನಾವು ಇರ್ತಿರ್ಲಿಲ್ಲ, ಕೆಳಗಡೆ ಬಂದ್ಬಿಟ್ವಿ. ಅದಂತೂ ನಿಜ, ಅವ್ರ ಅಪ್ಪ ಮಕ್ಳು ಇಬ್ಬರೂ ಸರಿ ಇಲ್ಲ. ಅದನ್ನ ನೋಡೇ ನಾನು ಇರ್ದೇ ಬಂದ್ಬಿಟ್ಟಿದ್ದು. ಇದರಿಂದ ನಾವು ವಾಪಸ್ ಹೊರಟೋಗ್ಬಿಡ್ಬೇಕು, ನಾವು ಇರೋದು ಬೇಡ ಮನೇಲಿ ಅಂತಲೇ ನಾವು ಬಂದ್ಬಿಟ್ಟಿದ್ದು. ನಿಮ್ಮ ಗಂಡಂದ್ರಿಗೆ ಗಂಡ ಇದ್ದಾರೆ, ಅವರಿಗೆ ನೀವು ಈ ಮಾತನ್ನು ಏನಾದರೂ ಹೇಳಿದ್ರಾ? ಇಲ್ಲ, ನಾನು ಏನು ಹೇಳಿರಲಿಲ್ಲ. ನಾನು ಇವಾಗ ಮೊಬೈಲಲ್ಲಿ ಟಿ ವಿಲಿ ಬಂತು ಆವಾಗಲೇ ನಾನು ಹೇಳಿದ್ದು. ನೀವೊಂದು ಮಾತು ಹೇಳ್ತೀರಿ, ಮೊಬೈಲಲ್ಲಿ ಟಿ ವಿಲೆಲ್ಲ ನೋಡಿದಾಗ ಕೆಲವರು ನಮಗೂ ಕೇಳಿದ್ದಾರೆ, ರೇವಣ್ಣ ಮತ್ತು ಪ್ರಜ್ವಲ್ ಇವರನ್ನು ಉಪಯೋಗಿಸ್ಕೊಂಡಿದ್ದಾನೆ ಅಂತ ನಮಗೂ ಕರೀತಾರೆ ಸರ್, ನಮಗೂ ಹೇಳಿದ್ದಾರೆ ಅಂತ ಮಾತು ಹೇಳಿದ್ರಿ. ಏನದು ಮಾತು? ನಿನ್ನೂ ಉಪಯೋಗಿಸ್ಕೊಂಡವ್ರೆ, ನಿನ್ನೂ ಉಪಯೋಗಿಸ್ಕೊಳ್ದೇ ಬಿಟ್ಟಿಲ್ಲ. ಅವ್ರ ಮನೇಲಿ ಹೋದವ್ರು ಯಾರೂ ಏನು ಇದಾಗಿಲ್ಲ, ನೀನು ಮುಚ್ಕೋಬೇಡ ನನಗೆ, ನಿನ್ನೂ ಉಪಯೋಗಿಸ್ಕೊಂಡವ್ರೆ ಅಂತಲೇ ಅಂದಿದ್ದು. ಒಂದು ಹೆಣ್ಣಾಗಿ ಏನು ಅನಿಸ್ತು ನಿಮಗೆ ಆ ಟೈಮಲ್ಲಿ ನಮಗೆ ಹಂಗೆ ಅಂದಾಗ ಆ ವ್ಯಕ್ತಿ ನಮ್ಗೆ ಎಷ್ಟೋದಪ್ಪ ಅಂದವ್ರೆ, ನಾನು ಅವ್ರ ಕೈಲಿ ಹೇಳ್ಕೊಂಡಿಲ್ಲ ಹಿಂಗೆ ಅಂತಾರೆ ಅಂತ. ಅದನ್ನು ನಾನು ಹೇಳಿದೆ ಅವ್ರಿಗೆ, ಈ ಥರ ಹಿಂಗೆ ಅಂತಾರೆ, ಹಿಂಗೆ ಮಾತಾಡ್ತಾರೆ, ನಮ್ಮನ್ನೂ ಹಿಂಗೆ ಒಳ್ಳೆಯವ್ರನ್ನೂ ಅದೇ ಜಾಗದಲ್ಲಿ ನೋಡ್ತಾರೆ, ಕೆಟ್ಟವ್ರನ್ನೂ ಅದೇ ಜಾಗದಲ್ಲಿ ನೋಡ್ತಾರೆ. ನಾವು ನಿಮ್ಮದಾಗೆ ನಾವು ಕೂಲಿಯ ಕಂಪ್ಲಿಯ ಮಾಡಿಕೊಂಡು ನಮ್ಮೂರಲ್ಲೇ ನಾವು ಇರಬೇಕಾಗಿತ್ತು, ಹಿಂಗೆಲ್ಲ ಅನ್ಸ್ಕೊಂಡೇವಲ್ಲ, ಭೂಮಿ ಮೇಲೆ ಬದುಕಬೇಕಾ ಅಂತ ನಾನು ಇದೊಂದು ವಿಷಯ ಮಾತ್ರ ನನ್ನ ಗಂಡನ ಕೈಲಿ ಹೇಳ್ಕೊಂಡಿದ್ದೀನಿ. ಅಲ್ಲ, ನಿಮಗೆ ಮಗನ ವಯಸ್ಸಾಗಿರ್ಬೋದಲ್ಲ, ಪ್ರಜ್ವಲ್ ರೇವಣ್ಣಗೆ ನಿಮ್ಮ ಮಗನ ವಯಸ್ಸಾಗಿರ್ಬೋದು. ಹೌದು. ನಿಮ್ಮ ವಯಸ್ಸಿಗಿಂತ ಅಟ್ಲೀಸ್ಟ್ ನಿಮ್ಮ ಮಗ, ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಮಗ. ನಿಮ್ಮ ಮಗನ ವಯಸ್ಸಿನವನು ನಿಮ್ಮದು ಹೆಣ್ಣಿನ ಮುಟ್ಟಬಾರದ ಜಾಗಕ್ಕೆ ಮುಟ್ಟಿ ನಿಮಗೆ ಲೈಂಗಿಕ ದೌರ್ಜನ್ಯವನ್ನು ಕಿಚನಲ್ಲಿ ಬಂದು ಸ್ಟೋರಲ್ಲಿ ಬಂದು ಮಾಡಿದಾಗ ನಿಮ್ಗೇನು ಅನಿಸ್ತು? ನನ್ನ ಮಗನ ವಯಸ್ಸವನಿದ್ದಾನೆ ಇವನು. ಅವ್ರಿಗೆ ಅನಿಸ್ತಿರ್ಲಿಲ್ವೇನೋ, ನಾನು ಅವರೊಂದು ತಾಯಿ ರೀತಿ ಅಂತ ಅವ್ನು ನೋಡಿಲ್ಲ. ನಾನು ಅವ್ರು ಮುಟ್ಟಬಾರ್ದು, ನಾನೊಂದು ಅಧಿಕಾರಿ ಅನ್ನೋದು ಅವನಿಗೂ ಇದಾಗಲಿಲ್ಲ. ಅವ್ನಿಗೇನು ಉಪಯೋಗಿಸ್ಕೊಂಡು ಈಗ ಅದನ್ನು ಉಪಯೋಗಿಸ್ಕೊಂಡಿರೋದಕ್ಕೆ ಇವತ್ತಿಗೆ ಎಲ್ಲ ಬಯಲಿಗೆ ಬಂದೋಗೈತೆ. ನಾವು ಹೆಂಗೆ ಬೇಡ ಅಂತ ನಾವು ಅವಾಯ್ಡ್ ಮಾಡ್ತಿದ್ವೋ, ನಾವು ಏನಾರು ಓಡಾಡಿದ್ರು ಅಲ್ಲಿ ಕಿಚನಲ್ಲಿ ಎಲ್ಲೇ ಅಲ್ಲಿ ಓಡಾಡಿದ್ರು ಏನು ರೇವಣ್ಣವ್ರು ಕಾಣಂಗೆ ನೋಡ್ಕೊಂಡು ತಿರ್ಗಾಡ್ತಾ ಇದ್ದೀರಾ ಅನ್ನೋರು, ಚುಚ್ಚಿ ಮಾತಾಡೋರು. ಅವ್ರು ಮಾಡೋದೇನೂ ಇಲ್ಲ. ಹೊಟ್ಟೆ ಬಿಡ್ಕೊಂಡು ಓಡಾಡ್ತೀರಿ ಹಂಗೆ ಹಿಂಗೆ, ಅವರು ಕೆಟ್ಟದಾಗೆಲ್ಲ ಬೈಯೋರು. ಆ ಥರ ಎಲ್ಲ ಬೈಸ್ಕೊಂಡೆಲ್ಲ ಜೀವನ ಮಾಡಿದ್ದೀವಿ ನಾವು. ಎಷ್ಟು ಗಂಟೆಗೆ ಕೆಲಸಕ್ಕೆ ಬರ್ತಾಯಿದ್ರಿ ನೀವು? ಎಷ್ಟು ಗಂಟೆವರೆಗೆ ಇರ್ತಾಯಿದ್ರಿ? ಬೆಳಗ್ಗೆ 6 ಗಂಟೆಗೆಲ್ಲ ಅವ್ರ ಮನೇಲಿ ಇರಬೇಕಾಗದು ನಾನು. 6 ಗಂಟೆಯಿಂದ 6 ಗಂಟೆಯಿಂದ ನಾನು ಕಳಿಸ್ತಿದ್ದೆ 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ. 6ರಿಂದ 1 ಗಂಟೆ. ಹೌದು. ನಾನೇನಾರು ಈಚೆಗೆ ಬಂದರೆ, ಒಂದು ಬಸ್ ಓಡಾಡಿದ್ರೆ, ಒಂದು ಏನಾರು ಓಡಾಡಿದ್ರು ಎಲ್ಲಿ ರೇವಣ್ಣ ಮನೆ ಇಷ್ಟೊತ್ತಿನ ರಾತ್ರಲ್ಲಿ ಹೋಯ್ತಾರಲ್ಲ ಅಂತ ಎಲ್ಲ ಅಂತಾರೆ ಅಂತ ಕಾಂಪೌಂಡಲ್ಲಿ ಔತ್ಕೊಂಡು ಹೋಗುವೆ. ಅಂಥ ಜೀವನ ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ಅಂದರೆ ಒಂದು ದೊಡ್ಡವರ ಮನೆಯಿಂದ ರಾತ್ರಿ 12 ಗಂಟೆಗೆ ಒಂದು ಹೆಣ್ಣು ಮಗಳು ಹೊರಗಡೆ ಹೋದರೆ ಧೈರ್ಯದಲ್ಲಿ ಹೋಗಬೇಕು. ನಾನು ದೇವೇಗೌಡರ ಪುತ್ರನ ಮನೆಯಿಂದ, ಅರಮನೆಯಿಂದ ಹೊರಗಡೆ ಹೋಗ್ತೀನಿ, ಧೈರ್ಯವಾಗಿ ಹೆಣ್ಣು ತಲೆ ಎತ್ಕೊಂಡು ಎದೆಬ್ಬಿಸಿ ಹೋಗ್ಬೇಕು, ನಾನು ಇಂಥ ಮರ್ಯಾದಸ್ಥರ ಮನೆಯಿಂದ ಹೋಗ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ರಿ. ಇಲ್ಲಿ ಕೂತ್ಕೊಂಡು ಈಗ ನೀವು ಹೇಳ್ತೀರಿ, ನಾನು 12-1 ಗಂಟೆ ರಾತ್ರಿ ಹೊರಗಡೆ ಬರುವಾಗ
ಯಾರಾದರೂ ನೋಡಿದರೆ ಏನು ಅನಿಸ್ತಾರ, ಇವರ ಮನೆಯಿಂದ ನಾನು 1 ಗಂಟೆಗೆ ಹೊರಗಡೆ ಹೋಗ್ತಾ ಇದ್ದೀನಲ್ಲ, ನನ್ನ ಮಾನದ ಬಗ್ಗೆ ಏನು ಮಾತಾಡ್ತಾರೆ ಜನಗಳು ಅಂತ ಅವಿತ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳ್ತೀರಿ. ಕರೆಕ್ಟ್? ನಿಜ, ಅದು ನಿಜ. ನಾನು ಹೋಯ್ತಿದ್ದು ಅವ್ರ ಮನೆಗಳವರೇ ಕೇಳಿದ್ರು ನನ್ನ, ನಿನ್ನ ರೇವಣ್ಣನೂ ಬಿಟ್ಟಿಲ್ಲ, ಪ್ರಜ್ವಲು ಬಿಟ್ಟಿಲ್ಲ ಅಂತ ಅವ್ರ ಮನೆಯವರೇ ಕೇಳಿದ್ರು ನನ್ನ. ನಾನು ಅಂಥವಳಲ್ಲ, ನಿಂಗೆ ಅಂಥವಳು ಅಂತ ನೀನು ಕಾಣಿಸ್ತಾಯ್ತಾ ಅಂತ ಅವ್ರಿಗೆ ಅಂದೆ ನಾನು. ಮನೆಯವರು ಅಂದರೆ ಯಾರಮ್ಮ? ಅವ್ರ ಮನೆ ಕೆಲಸ ಮಾಡ್ಕೊಂಡಿರೋರು. ಅವ್ರ ಮನೆ ಕೆಲಸ ನಿಮ್ಮ ಜೊತೆ ಮತ್ತೆ ಬೇರೆಯವ್ರ ಕೆಲಸದಲ್ಲಿರೋರು? ಹೌದು.